ಲಿಟಲ್ ಜೀನಿಯಸ್ ಅಂತ ಹೆಸರು ಕೊಟ್ಟಿದ್ದೀವಿ ಅವರಿಗೆ. ದಕ್ಷವರ್ಧನ್, ಶಶಿಕಲಾ ಮೇಡಮ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು 5 ಜನ ಇರ್ತಾರೆ. 3 ಜನ ಬಂದಿಲ್ಲ, ತುಂಬ ಬ್ಯುಸಿ ಇರೋ ಕಾರಣದಿಂದ. ಭದ್ರಾವತಿ ಅವರು ಒಬ್ಬರ ಹೆಸರು ಪ್ರದೀಪ್ ಅಂತ, ಮತ್ತು ಇನ್ನೊಬ್ಬರ ಹೆಸರು ಜೀವಿಯರ್ ಅಂತ, ಶಿವು ಅಂತ, ಮಂಜುನಾಥ್, ಹರಿಕೃಷ್ಣ, ಆಮೇಲೆ ಇನ್ನೊಬ್ಬರು ಶರಣಪ್ಪ ಅವರಂತ. ಒಂದು ಟೀಮ್ ವರ್ಕ್ ಇದು. ಏನು ಪ್ರೊಫೆಷ್ನಲ್ ಆಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಸಿನಿಮಾ ಮಾಡ್ತಾ ಇಲ್ಲ. ಈ ಸಿನಿಮಾದಿಂದ ಸಮಾಜಕ್ಕೆ ನಾವು ಏನೇ ಮಾಡಿದ್ರು ಕೂಡ, ನಾವು ಏನೇ ಒಂದು ಐಟಮ್ ಸಾಂಗ್ ಬರಿ ಅಂತ ಯಾರಾದರೂ ಹೇಳಿದ್ರು ಕೂಡ ಅದರಲ್ಲಿ ಸಂದೇಶ ಇರುತ್ತೆ. ಅದೇನೋ ಮೊದಲಿಂದ ಬಂದುಬಿಟ್ಟಿದೆ. ಇತ್ತೀಚೆಗೆ ನಮ್ಮ ಹಾಡುಗಳನ್ನ ಕೇಳಿರ್ಬೋದು ನೀವು. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಕಾಯಕವೇ ಕೈಲಾಸ ಅಂದರು ಬಸವ, ಆಮೇಲೆ ದರ್ಶನ್ ಬಗ್ಗೆ ಮಾಡಿದ್ದು ಸುಟ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತ. ನಮ್ಮದು ಉದ್ದೇಶ ಏನಂತಂದರೆ, ನಾವು ಕಣ್ಣಿಡಿದು ಏನೋ ಬರೆದಾಗ ಅದರಿಂದ ದುಡ್ಡು ಬರುತ್ತೆ, ಜೀವನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಕ್ಷರಗಳಿಂದ 4 ಜನ ಬದಲಾದರೆ ಅದು ನಮ್ಮ ಸಾರ್ಥಕತೆ. ಎಲ್ಲರೂ ಸಹಕಾರ ಚೆನ್ನಾಗಿದೆ. ಇದೆಲ್ಲರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ದಕ್ಷವರ್ಧನ್ ಬಗ್ಗೆ ಮಾತಾಡಬೇಕು. ತುಂಬ ಪ್ರತಿಭಾವಂತ. ಈ 6 ವಯಸ್ಸು, ಇವನಿಗೆ 60 ವರ್ಷದ ಒಬ್ಬ ವ್ಯಕ್ತಿಗೆ ಏನು ಬುದ್ಧಿ ಇರುತ್ತೆ ಆ ಬುದ್ಧಿ ಇವನಲ್ಲಿದೆ. ತುಂಬ ಮೆಮೊರಿ ಪವರ್ ಇದೆ. ಆಮೇಲೆ ಅವರ ತಂದೆ ತಾಯಿ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಇವನು ಪ್ರತಿಭಾವಂತ ಆಗೋದಕ್ಕೆ ನೀವು ನೋಡಿರಬೇಕು, ರೀಲ್ಸ್ ಎಲ್ಲ ನೋಡಿರಬೇಕು. ನೋಡ್ತಾ ಇದ್ರೆ ಪದೇ ನೋಡ್ಬೇಕನ್ಸುತ್ತೆ. ಇವನು ರೀಲ್ಸ್ ನೋಡಿದ್ರೆ ಎಷ್ಟು ನೋಡಿದ್ರೂ ಬೋರ್ ಆಗಲ್ಲ. ಆಯ್ತಾ, ಒಬ್ಬರು ಇಟ್ಕೊಂಡು ಇವರೇ ನಮಗೆ ಸೂಪರ್ ಸ್ಟಾರು. ಅರ್ಧಾಯ್ತಾ, ಎಲ್ಲರೂ ಒಳ್ಳೆ ಪ್ರತಿಭಾವಂತರು. ನಾವು ಇವಾಗ ಏನೇನು ಇವ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಲಾವಿದರು. ಇನ್ನು ಏನಾದರೂ ಮೇಲೆ ಯಾರಿಗೂ ಗೊತ್ತಿಲ್ಲ ಸ್ಟೋರಿ ಅದೆಲ್ಲ, ಏನು ಪ್ಲಾನಿಂಗ್ ಎಲ್ಲ ಯಾರಿಗೂ ಏನು ಹೇಳಿಲ್ಲ. ಪ್ಲಸ್ ನಾನು ಏನು ಹೇಳಿದ್ರು ಯಾರು ಸ್ಟೋರಿ ಕೇಳಲ್ಲ, ಏನೂ ಮಾತಾಡಲ್ಲ. ನೀವು ಬಂದರೆ ಬನ್ನಿ, ಸಪೋರ್ಟ್ ಮಾಡಿ ಅಂದರೆ ಬಂದು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಏನೋ ಪ್ರಶ್ನೆ ಕೇಳಬೇಕಂದ್ರೆ ನೀವು ನಮಗೆ ಕೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಓಕೆ. ಇನ್ನೂ ಹೆಸರಿಂದ ನೋಡಿ ಮೇಡಮ್ ಅವರೇ. ಇವಾಗ ಚಿತ್ರರಂಗದ ಪರಿಸ್ಥಿತಿ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಒಂದು ನಾರ್ಮಲ್ ಏನೋ ಒಂದು ಮಾಡ್ತೀವಿ ಅಂದರೆ ಅದು ಸೈಡಿಗೆ 10ರಲ್ಲಿ 11 ಆಗಿಬಿಡುತ್ತೆ. ನಾವು ವಿಶೇಷವಾಗಿ ಏನಾದರೂ ಮಾಡಿದ್ರೆ ಮಾತ್ರ ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ. ಇನ್ನೂ ಹೆಸರಿಟ್ಟಿಲ್ಲ. ನಮ್ದು ಯಾವುದೇ ತೊಗೊಂಡ್ರೂ ವಿಶೇಷ ಇರುತ್ತೆ. ಟೈಟ್ಲಲ್ಲಿ ವಿಶೇಷ ಇರುತ್ತೆ. ಪ್ಲಸ್ ನಮ್ಮ ಪ್ಲಸ್ ಪಾಯಿಂಟ್ ಬಂದು ಹಾಡುಗಳು. ಇದು ಇನ್ನೂ ಹೆಸರಿಟ್ಟಿಲ್ಲ. ಈ ಕತೆಗೆ ಅದು ತುಂಬ ಸೂಕ್ತ ಅನಿಸ್ತು. ಯಾಕೆ ಸೂಕ್ತ ಅಂದಾಗ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ನೀವು ಖುಷಿ ಪಡ್ತೀರಾ. ಇದನ್ನು ಬಿಟ್ಟು ಬೇರೆ ಟೈಟ್ಲು ಯಾವುದೂ ಅದು ಸೂಟ್ ಆಗಿಲ್ಲ. ಸುಮಾರು ಟೈಟ್ಲ್ ಅಂದ್ಕೊಂಡು ಸೂಟ್ ಆಗಿಲ್ಲ. ಇದೇ ನಮಗೆ ಸೂಕ್ತ ಅನಿಸ್ತು. ಇನ್ನೂ ಹೆಸರಿಟ್ಟಿಲ್ಲ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ಅವನು ಎಂಥ ಟ್ಯಾಲೆಂಟೆಡ್ ಅಂದರೆ, ಅವನು ಏನೋ ಡೈಲಾಗ್ ಇವಾಗಲೂ ಅಷ್ಟೇ. ಈಗ ಬೆಳಿಗ್ಗೆ ಹೇಳಿದ್ದು ಡೈಲಾಗು ಅಷ್ಟು ಬೇಗ ಒಂದು ಕ್ಯಾಚ್ ಮಾಡ್ಕೊಂಡು ಒಂದು ಡೈಲಾಗು ಏನು ತಪ್ಪಿಲ್ಲದೆ ಹೇಳ್ಬಿಟ್ಟ. ಅವ್ನಿಗೆ ಕ್ಯಾಮ್ರಾ ಇದೆ ಅನ್ನೋ ಸೆನ್ಸೇ ಇರಲ್ಲ. ಅವ್ನು ನ್ಯಾಚುರಲ್ ಆಗಿರ್ತಾನೆ. ಏನೇ ಡೈಲಾಗ್ ಹೇಳಿದ್ರು ಕೂಡ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ. ಈ ವಯಸ್ಸಿಗೆ ಅವನಿಗೆ ಸಂಸ್ಕಾರ, ಅವ್ನು ಮಾತಾಡೋ ಶೈಲಿ, ದೊಡ್ಡವ್ರಿಗೆ ಕೊಡೋಂಥ ಗೌರವ ಆಗಿರ್ಬೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಬಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಕೂಲನ್ನು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಅಷ್ಟು ಅವ್ರದ್ದು ಆಸಕ್ತಿ, ಅವ್ರ ತಂದೆ ತಾಯಿ ಆಗಿರೋದು ಫಸ್ಟ್ ಸ್ಕೂಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಕತೆ ಹೇಳಿದಾಗ ಕತೆ ಹೇಳಿ ತುಂಬಾ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಈ ಥರ ಇರುತ್ತೆ. ಆಮೇಲೆ ಇದು ಜಾಸ್ತಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ತುಂಬ ಪ್ಲಾನ್ ಇದೆ. ಇದು ಪ್ರತಿಯೊಂದು ಸ್ಕೂಲವರು ಈ ಸಿನಿಮಾ ನೋಡಬೇಕು. ಇದು ಮೈನ್ ಏನಂತಂದರೆ, ಇವನು ಒಂದು ದೊಡ್ಡ ಒಬ್ಬ ದಾರ್ಶನಿಕ, ಒಬ್ಬ ವೇದಾಂತಿ, ಆ ಲೆವೆಲಿಗೆ ಇವನು ಸಂದೇಶ ಹೇಳ್ತಾನೆ ಅಂತ ಹೇಳ್ತಾರೆ. ಆನ್ಲೈನಿಂದ ಎಷ್ಟು ಹಾಳಾಗ್ತಾರೆ, ಆನ್ಲೈನು ಇಸ್ಪೆಟ್ಟಿಂದ ತುಂಬ ಸಂಸಾರಗಳು ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಮೆಸೇಜ್ ಇದೆ. ಬೇಕಪ್ಪಲ್ಲ ಈ ಥರ ಎಲ್ಲ ಇಲ್ಲ ಸರ್. ಕೆಲವೊಂದು ರಿಯಲ್ ಸ್ಟೋರಿಗೆ ಕಾಲ್ಪನಿಕ ಕೂಡ ಆ್ಯಡ್ ಮಾಡಿದ್ದೀವಿ. ಆದರೆ ನಾವು ನೋಡಿದ ಘಟನೆಗಳೇ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನೋಡಿದ ಘಟನೆಗಳನ್ನೇ ಮಾಡ್ತಾರೆ. ಇದರಲ್ಲೂ ಕೂಡ ನೋಡಿದ ಘಟನೆಗಳೇ ಇರ್ತವೆ. ಬೇರೆ ಪಾತ್ರವ್ರಿಗೆ ಇಷ್ಟೇ ಜನ ಮಕ್ಕಳು ಇರ್ತಾರೆ. ಇಷ್ಟೇ ಜನ. ಆಮೇಲೆ ಇದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಟಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಸೂಪರ್ ಸ್ಟಾರ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಇನ್ನು ಅವ್ರ ಹತ್ರ ಮಾತುಕತೆ ಆಗಿದೆ.
ಆಶ್ರಮದೇ ಒಂದು ಸಾಂಗ್ ಇರುತ್ತೆ. ಆಶ್ರಮದ ಒಂದು ಸಾಂಗ್ ಇರುತ್ತೆ. ಅದೇ ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು, ಕೋಟಿ ಯುಗವು ಸಾಲದು ಅವರ ಋಣ ತೀರಿಸಲು. ಅವರಾಡೋದು ಲೊಕೇಶನ್ ಕುಣಗಲ್. ಆ್ಯಕ್ಚುಲಿ ಯಾಕೆ ಕುಣಗಲ್ ಅಂತಂದರೆ ಈ ಹುಡುಗ ಕುಣಗಲ್ ಇವನು ಒಂದು ಡೇಟ್ ಪ್ಲಸ್ ಅಲ್ಲೇ ಹತ್ತಿರಾಗಿ ಅಲ್ಲೇ ಒಂದು 4-5 ದಿವಸ ಒಂದೊಂದು ಶೆಡ್ಯೂಲ್ 5 ದಿವಸ ಮಾಡ್ಕೊಳ್ತೀವಿ. ಅವ್ರ ರಜೆ ಯಾವಾಗಿರುತ್ತೆ ಕುಣಗಲ್ಲು, ಆಮೇಲೆ ರಾಮನಗರ ಆ ಸರೌಂಡಿಂಗ್ ಎಲ್ಲ ಮಾಡ್ತೀವಿ. ಹಾಡು ಬಂದು ಟೋಟಲ್ 3 ಹಾಡು. ನಂದು ಪಾತ್ರ ಇನ್ನೂ ಡಿಸೈಡ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ಸಿಂಗರ್ಸು ಬಂದ್ಬಿಟ್ಟು ಇವಾಗ ಒಬ್ರು ನಾದಿರಾ ಬಾನು ಅಂತ ಅವ್ರ ಕೈಲಿ ಆಡಿಸ್ಬೇಕಂತ ನಾನು. ಸಿಂಗರ್ಸನ್ನು ಕೂಡ ಇನ್ನೇ ಅವ್ರಿಗೆ ಟ್ರ್ಯಾಕ್ ಸಾಂಗ್ ಕೇಳಿಸ್ತೆ ಮೇಡಮ್ ಅವ್ರಿಗೆ. ಅವರು ಹೇಳಿದ್ದಾರೆ 4-5 ಹೆಸರು ಹೇಳಿದ್ದಾರೆ. ದೊಡ್ಡ ಸಿಂಗರ್ ಅಂತಲ್ಲ, ಒಳ್ಳೆ ಸಿಂಗರ್ ಕೈಲಿ ಆಡಿಸ್ಬೇಕು. ವಿಜಯ ಪ್ರಕಾಶ್ ಕೈಲಿ ಒಬ್ಬರೊಂದು ಆಡಿಸ್ಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನಿಮ್ಮ ಶಶಿಕಲಾ, ನಿಮ್ಮ ಮನೆ ಮಗಳು. ರಿಷಿ ಸರು ಮೊದಲನೇದಾಗಿ ಒಂದು 20 ವರ್ಷದಿಂದ ಪರಿಚಯ ನನಗೆ. ಇತ್ತೀಚೆಗೆ ಆಶ್ರಮಕ್ಕೆ, ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಒಂಥರ ತಾಯಿ ಮನೆ ಇದ್ದಂಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಯಾಕೆಂದರೆ ಈಗ ನಾನೊಬ್ಬಳು ಕಲಾವಿದ, ಒಂದು 600 ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟ್ಗಳು ನಮಗೆ ಏನೋ ಒಂದು ಸೀನ್ ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ನಾವು ಹೇಳ್ತಿದ್ವಿ. ಆಶ್ರಮ ಮಾಡಿದ್ಮೇಲೆ ಸತ್ಯ ಏನು ಅಂತ ಅಲ್ಲಿ ಗೊತ್ತಾಯಿತು. ಅದು ಸಿನಿಮಾ ಮಾಡಿದ್ದೇವೆ, ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನನಗೆ. ಆಶ್ರಮ ಮಾಡುತ್ತೇವೆ ಇಷ್ಟೇ ನಾವು ಜೀವನ ಅನ್ನಿಸ್ಬಿಡುತ್ತೆ. ಆಶ್ರಮಕ್ಕೆ ಬಂದು ಒಳಗೆ ಬಂದ ಮೇಲೆ ಅವ್ರು ಎಷ್ಟೇ ಕೋಟಿಗೆ ಬಂದಿರಲಿ, ಎಷ್ಟೇ ಬಡವ ಆಗಿರಲಿ, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚಿಕೊಂಡು ಅವ್ರನ್ನ ತಪ್ಪಿಕೊಂಡು ಮುದ್ದಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದೇ ತಂದೆ ತಾಯಿ 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಯಾವ ಫೋನ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ. ಅವರು ಇವತ್ತು ನಮ್ಮ ಹತ್ರ ಫೋನ್ ಇದೆ, ದುಡ್ಡಿದೆ, ಎಲ್ಲಿ ಬೇಕಾದ್ರೆ ಓಡಾಡ್ತೀವಿ, ಮಾಡ್ತೀವಿ. ಆ ತಾಯಿಯಂದಿರ ಹತ್ರ ಏನೂ ಇರಲಿಲ್ಲ. ಅದೇ ತಾಯಿಯಂದಿರು ಇವತ್ತು ಬೀದಿ ಬಿಡ್ತಾರೆ. ಇದು ಒಂದು ಸಂದೇಶನ ಅವರು ನಮ್ಮ ರಿಷಿ ಸರ್ ಕೊಡ್ತಾರೆ. ಏನು ಅಂದರೆ ಯಾವ ಮಕ್ಕಳು ತಂದೆ ತಾಯಿನ ಬೀದಿ ಬಿಡಬೇಡಿ. ಯಾಕೆಂದರೆ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕೆಂದರೆ ಒಬ್ಬ ತಾಯಿ ಆಸೆ ಪಡೋದು ಏನು ಅಂತಂದರೆ, ನಾನು ಸತ್ತಾಗ ನನ್ನ ಮಗ ಇರಬೇಕು ಅಂತ ಆಸೆ ಪಡ್ತಾರೆ, ಯಾವುದೇ ತಂದೆ ತಾಯಿ ಆಗಿರ್ಬೋದು. ಯಾಕೆಂದರೆ ಒಂದು ಗಂಡು ಫಸ್ಟ್ ಒಂದು ಹೆಣ್ಣಾಗಿರ್ತಾಳೆ, ಆ ಗಂಡು ಬಂದ ಮೇಲೆ ಅವಳು ತಾಯಿ ಆಗೋಕ್ಕೆ ಸಾಧ್ಯ. ಅವಳು ಯಾರೇ ಆಗಿರಲಿ, ಆವಾಗ ಅವಳು ತಾಯಿ ಹಾಕ್ತಾಳೆ. ಅವ್ನು ಗಂಡ ಎಂಥವನೇ ಆಗಲಿ, ಕುಡುಕಾಗಲಿ, ಕುರುಡಾಗಲಿ, ಕುಂಟಾಗಲಿ, ಆ ಮೂಲೆಗೆ ಬಿದ್ದಿದ್ರು ಒಂದು ಹೆಣ್ಣಿಗೆ ತುಂಬ ಬೆಲೆ ಇರುತ್ತೆ. ಅವನು ಇಲ್ಲ ಅಂದರೆ ನಾಯಿ ಕರೆದು ಅನ್ನ ಹಾಕ್ತಾರೆ, ಹೆಣ್ಣು ಕರೆದು ಮಣೆ ಹಾಕಲ್ಲ ಯಾರು. ಈಗ ನನಗೆ ಗೊತ್ತಿರೋನು ಅದರಲ್ಲಿ ತುಂಬ ಮಹತ್ವ ಇದೆ. ತಾಯಿ ಅನ್ನೋ ಪದ ತುಂಬ ಗೌರವ ಇದೆ, ಅಪ್ಪ ಅನ್ನೋ ಪದ ತುಂಬ ಗೌರವ ಇದೆ. ಅದಕ್ಕೆ ಇವರಲ್ಲಿ ಗಮನ ಆಗೋದ್ರಿಂದ ಅದೆಲ್ಲೂ ಒಂದಷ್ಟು ಇವರಿಗೆ ನಿಜ ಜೀವನ ಆಗ್ತಾ ಇದೆ. ಇದೇ ಗುರುರಾಜ್ ಹೊಸಕೋಟೆ ಬಂದಿದ್ದು, ನೀವಿರೋದಲ್ಲಿ ಇಲ್ಲೇಕ್ ಮಾಡ್ತಾರೆ ಅವರು ಅದನ್ನೇ ಕೇಳಿದ್ರು. ಯಾಕೆಂದರೆ ಇದು ತುಂಬ ಪವಿತ್ರವಾದ ಜಾಗ. ನಾವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದು ಮನೆಗೆ ಬರ್ತೀವಿ, ಆದರೆ 9 ತಿಂಗಳು ಎತ್ತಿರ್ತಾಳಲ್ಲ ಆ ತಾಯಿ ಅಲ್ಲಿ ಬಿದ್ದಿರ್ತಾಳೆ. ಸುಮ್ಮನೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ನೋಡಿ, ಬಟ್ ಅಷ್ಟು ಒಂದು ಹಾಡು ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾವ ತಂದೆ ತಾಯಿನ ಅಂಬ್ಲಿನೋ ಗಂಜಿನೋ ಒಂದು ಮೂಲೆಯಲ್ಲಿ ಕೂಸಾದರೂ ಹಾಕಿ ಬೈಬೇಡಿ, ಹೊಡಿಬೇಡಿ. ನನ್ನ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಿನಿಮಾ ನಾನು ಆರಾಮಾಗಿ ಮಾಡಿದೆ. ದಿನ ಗಾಡಿ ಬರ್ತಿತ್ತು, ಕ್ಯಾರವಾನ್ ಕೊಡ್ತಿದೆ, 600 ಜನ ಅನ್ನೋದಾದರೂ ನನಗೆ ಇವತ್ತು ಬೆಳೆಸಿದ್ದಾರೆ. ಅದು ನನಗೆ ತುಂಬ ಖುಷಿ ಇದೆ. ಬಟ್ ಈ ಆಶ್ರಮ ಮಾಡಿದಾಗ ಇಷ್ಟೇನ ಜೀವನ, ಅಪ್ಪ ಅಮ್ಮಗೆ ಇಷ್ಟೇನ ಬೆಲೆ. ಇತ್ತೀಚೆಗೆ ಯಾವ ಬೆಲೆನೂ ಇಲ್ಲ ಮಕ್ಕಳ ಹತ್ರ. ತಂದೆ ತಾಯಿ ನರಕ ಅನುಭವಿಸ್ತಿದ್ದಾರೆ, ಒಳಗಡೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅದೆಲ್ಲವೂ ಒಂಚೂರು ನಿಲ್ಲಿಸಿ ಅಂತ ಈ ಸಾಂಗ್ ಮುಖಾಂತರ, ಈ ಒಂದು ಪಾತ್ರದ ಮುಖಾಂತರ ತೋರಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಈ ಸಿನಿಮಾಗೆ. ಮೊದಲನೇದಾಗಿ ನಾನು ಕ್ಲಾಪ್ ಮಾಡಿದೆ, ಆದರೆ ನಿಮ್ಮೆಲ್ಲರ ಸಪೋರ್ಟು, ಸಹಾಯ, ಸಹಕಾರ. ಯಾಕೆಂದರೆ ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಯಾವ ವಿಷಯಕ್ಕೂ ಯಾವುದಕ್ಕೂ ಬಂದು ಮಾತಾಡೋಲ್ಲ. ಕಷ್ಟ ಆದಾಗ ಮಾತ್ರ ಹೋಗಿ ನಿಂತಿರ್ತೀನಿ ಎಲ್ಲರೂ. ದಯವಿಟ್ಟು ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಮ ಈ ತಂಡಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ನಮ್ಮನ್ನು ಬೆಳೆಸಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸ್ವಾತಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸ್ವಾತಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸ್ವಾತಿ. ಇದಕ್ಕಿಂತ ಮುಂಚೆ ಸರ್ ಜೊತೆ ಫ್ರಾಡ್ ಋಷಿ ಅನ್ನೋ ಮೂವಿಲಿ ಹೀರೋಯಿನ್ ಮಾಡಿದ್ದೀನಿ. ಈ ಮೂವಿಲಿ ಇನ್ನೂ ಹೆಸರು
ಹೆಸರಿಟ್ಟಿಲ್ಲ. ಈ ಮೂವಿಗೆ ನಾನು ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನು ಸ್ಟೋರಿ ಏನು ಹೇಳಿಲ್ಲ, ಏನು ಕೇಳಿಲ್ಲ. ಸರ್ ಸಡನ್ಲಿ ಫೋನ್ ಮಾಡಿ ಈ ಥರ ಇದೆ, ಮುಹೂರ್ತ ಇದೆ, ಈ ಥರ ಪೂಜೆ ಇದೆ, ಇಲ್ಲ ಟೆಂಪಲಲ್ಲಿ ಬಾ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ. ಇನ್ನೇನು ಕೇಳಿಲ್ಲ. ನೀವೇನೇ ಇದ್ರ ಬಗ್ಗೆ ಕೇಳೋದಾದ್ರೆ ಸರ್ಗೆ ಕೇಳಬೇಕು. ಯಾಕೆ ಕೇಳಿಲ್ಲ ಸ್ಟೋರಿ ಅಂದರೆ ಅವ್ರು ಯಾವುದೇ ಪಿಕ್ಚರ್ ಮಾಡಿದ್ರು ಒಂದು ಒಳ್ಳೊಳ್ಳೆ ಮೂವಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಏನೂ ಕೇಳಲಿಲ್ಲ. ಸರಿ ಸರ್ ಅಂತ ಪೂಜೆಗೆ ಬಂದೆ. ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಇಡೀ ಟೀಮ್ ಮೇಲೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು 7-8 ಮೂವಿ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಕಾವೇರಿಪುರ, ಅಕ್ಷರ, ರುದ್ರಾಭಿಷೇಕ, ದೊಡ್ಡಮನೆ ಸೊಸೆ, ನನ್ನ ಮಕ್ಕಳು, ತುಂಬ ಮೂವಿ ಮಾಡಿದ್ದೆ. ಓಕೆನಾ? ಆಮೇಲೆ ಇನ್ನೊಂದು ಹೆಸರು ಹೇಳಿ ಮಾಡ್ತಿದ್ದೆ, ದಯವಿಟ್ಟು ಕ್ಷಮೆಯಲ್ಲಿ. YJ ಪ್ರದೀಪ್ ರಾವ್ ಅಂತ ಭದ್ರಾವತಿಯವರು, ಇಂಡಸ್ಟ್ರಿಯವರು. ನನ್ನ ಫೇಸ್ಬುಕ್ಕಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ. ಇವರು ಭದ್ರಾವತಿಯವರೇ ಮಂಜಣ್ಣ. ಅವರು ಇವರು ಒಂದೇ ದೂರದ ರಿಲೇಟಿವ್ ಆಗ್ತಾರೆ. ಅವರು ಇದಕ್ಕೆ ಒಬ್ಬರು ಪ್ರೊಡ್ಯೂಸರ್ ಆಗಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಮೊದಲನೇ ಸಲ ಪ್ರೊಡ್ಯೂಸರ್ ಆಗಿದ್ದಾರೆ. ನೆಕ್ಸ್ಟ್ ಅವ್ರು ಇನ್ನೂ ಒಂದು ಸಿನಿಮಾ ಅಂದ್ಕೊಂಡಿದ್ದೀವಿ. ಇನ್ನೂ ಒಳ್ಳೆಯದಾಗಲಿ ಈ ಸಿನಿಮಾಯಿಂದ ಅಂತ ಕೇಳ್ತೀವಿ. ಆಮೇಲೆ ವೈದ್ಯರಾವ್ ಅವರು ಇಲ್ಲಿ ಮೇಡಮ್ಗೆ ಪರಿಚಯ ಆಗೋದಕ್ಕೆ ಪ್ಲಸ್ ಅಲ್ಲಿ ಬಂದು ಆಶ್ರಮದಲ್ಲಿ ಸೇವೆ ಮಾಡೋದಕ್ಕೂ ನಮ್ಮ ಒಳಿತು ಮಾಡೋ ಮನುಷ್ಯನೇ ಕಾರಣ ಅಂತ ಅವರು ಹೇಳಿದರು. ಆಮೇಲೆ ಇದರಲ್ಲಿ ಶಂಕರ್ ಬಗ್ಗೆ ನಾವು ಹೇಳಬೇಕು. ಕ್ಯಾಮ್ರಾಮ್ಯಾನು ಅವ್ರು 20 ವರ್ಷದಿಂದ ಪ್ರತಿ ಸಿನಿಮಾದಲ್ಲೂ ಅವ್ರು ಇರ್ತಾರೆ. ತುಂಬ ಇದು ಆ್ಯಕ್ಚುಲಿ ಜನರಲ್ಲಾಗಿ ಹೇಳ್ಬೇಕಂತಂದರೆ ಯಾವುದೇ ಅಗ್ರಿಮೆಂಟು, ಯಾವುದೇ ಅಡ್ವಾನ್ಸು ಅದೆಲ್ಲ ಏನೂ ಇಲ್ಲದೆ ಎಲ್ಲ ಒಂದು ಫೋನ್ಗೆ ಬಂದಿದ್ದಾರೆ. ನಾನು ಸದಾ ಅವ್ರಿಗೆ ಚಿರುಣಿ ಆಗಿದ್ದೀನಿ. ನಮ್ಮ ಬಾಲು ಅವರಾಗಿರ್ಬೋದು, ನಮ್ಮ ಸ್ವಾತಿ ಅವರಾಗಿರ್ಬೋದು, ಮತ್ತು ಮಂಜು, ಮತ್ತು ಜಗ್ಗಿ ಮಾಸ್ಟ್ರು, ಆಮೇಲೆ ನಮ್ಮ ಶಿವು ಅಂತ ಎಲ್ಲರ ಸಪೋರ್ಟ್ ಚೆನ್ನಾಗಿದೆ. ಟೀಮ್ ಚೆನ್ನಾಗಿದೆ. ಬೇಗ ಮುಗಿಸ್ತೀವಿ, ಬೇಗ ರಿಲೀಸ್ ಮಾಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್. ಪುಟ್ಟ ಏನಾದ್ರು ಒಂದು ಮಾತಾಡ್ತೀಯ? ಡೈಲಾಗ್ ಕೇಳ್ತೀಯ? ಎಲ್ಲರಿಗೂ ನಮಸ್ಕಾರ. ಕೇಳಿಸಲ್ಲ? ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹೆಸರಿಟ್ಟಿಲ್ಲ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಅದು ಇದು ಡೈರೆಕ್ಟ್ ಬಂದು ಅದು ಹರ್ಷವರ್ಧನ್ ಕೋಟೆ, ಇದು ಬೇರೆ ಕಡೆ ಬಂದಿದೆ. ಒಂದು ಡೈಲಾಗ್ ಕೇಳ್ತಾನೆ. ಇದು ಡೈಲಾಗ್ ಕೇಳ್ಬಿಡಪ್ಪ. ಅದು ಹರ್ಷವರ್ಧನ್ ಕೊಟ್ಟೆ ಕಣ. ಇನ್ನೊಂದು ಡೈಲಾಗ್ ಅದು ನೇಸ್ತಿಕ ಬೇಕು.